Hi everyone, welcome to Free Fashion Designing Classes Day 9. ಪ್ರೀವಿಯಸ್ ಕ್ಲಾಸಲ್ಲಿ ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ಸೇಮ್ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು. ಸೊ ಇದನ್ನು ತೋರಿಸ್ತಾ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಟೆಪ್ 4 ರೋಬೋಟಿಕ್ ಫಿಗರ್. ಮೊದಲನೆಯದಾಗಿ ಸಿಂಗಲ್ ಲೈನ್ ಡಿವೈಡ್ ಸ್ಟೆಪ್ 1, ಸ್ಟೆಪ್ 2 ಬ್ಲಾಕ್ ಫಿಗರ್, ಸ್ಟೆಪ್ 3 ಸ್ಟಿಕ್ ಫಿಗರ್, ಸ್ಟೆಪ್ 4 ರೋಬೋಟಿಕ್ ಫಿಗರ್. ಸೊ ರೋಬೋಟಿಕ್ ಫಿಗರ್ ಥ್ರೂ ನಾವು ಯಾವುದೇ ಒಂದು ಬಾಡಿ ಸ್ಟ್ರಕ್ಚರಲ್ಲಿ ಮೂಮೆಂಟ್ಸ್ ಎಲ್ಲಾಗುತ್ತೆ, ಜಾಯಿಂಟಿಂಗ್ ಎಲ್ಲಿರುತ್ತೆ ಅಂತ ಈಸಿಯಾಗಿ ಕಂಡುಹಿಡಿದ್ರೆ ಫ್ಯಾಷನ್ ಫಿಗರ್ಸ್ ಯಾವುದೇ ಒಂದು ಮಾಡೆಲ್ನ ನೋಡಿದ್ರೂ ಕೂಡ ಈಸಿಯಾಗಿ ಡ್ರಾ ಮಾಡ್ಬೋದು. ಸೊ ಅದರಿಂದ ರೋಬೋಟಿಕ್ ಫಿಗರ್ ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ಲಾಸ್ ಬಂದು ಸ್ಟೆಪ್ 3 ಸ್ಟಿಕ್ ಫಿಗರ್, ಇದು ಸ್ಟೆಪ್ 4 ರೋಬೋಟಿಕ್ ಫಿಗರ್. ಡ್ರಾಯಿಂಗ್ ಶೀಟಲ್ಲಿ ಸ್ಟೆನ್ಸಿಲ್ಸ್ನ ಯೂಸ್ ಮಾಡಿಬಿಟ್ಟು ಸ್ಟೆನ್ಸಿಲ್ ಸ್ಕೇಲ್ನ ನೋಟ್ ಮಾಡ್ಕೋಬೇಕು. ಎಗೈನ್ ಬಾಡಿ ಬ್ಲಾಕ್ನ ನೀಟಾಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ಸೇಮ್ ಮೆಥಡ್ ಪ್ರೀವಿಯಸ್ಸಲ್ಲಿ ಏನು ಫಾಲೋ ಮಾಡಿದ್ವಿ ಅದೇ ರೀತಿನೇ ಯಾವುದೇ ಒಂದು ಫಿಗರ್ನ ಡ್ರಾ ಮಾಡೋದಕ್ಕಿಂತ ಮುಂಚೆ ಬಾಡಿ ಬ್ಲಾಕ್ನ ಡ್ರಾಯಿಂಗ್ ಮಾಡಿಕೊಂಡೆ ನಮ್ಮ ಒಂದು ಫ್ಯಾಷನ್ ಹಿಲ್ ಸ್ಟೇಷನ್ನ ಸ್ಟಾರ್ಟ್ ಮಾಡಬೇಕು. 1 ಇಂಚ್ ಬ್ಲಾಕ್ ಹೆಡ್ ಬ್ಲಾಕಲ್ಲಿ ಓವಲ್ ಶೇಪಲ್ಲಿ ಹೆಡ್ನ ಡ್ರಾಯಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಓವಲ್ ಶೇಪಲ್ಲಿ ಈ ರೀತಿ ಶೇಪ್ನ ಕೊಟ್ಕೊಳ್ಳಿ. ಅದಾದ ನಂತರ ನೆಕ್ ಪೊಸಿಷನ್, ಇಲ್ಲಿ ಒಂದು ಸರ್ಕಲ್ ಬರುತ್ತೆ, ಎಲ್ಲಿ ಜಾಯಿಂಟಿಂಗ್ ಬರುತ್ತೆ ಅಲ್ಲೆಲ್ಲ ಸರ್ಕಲ್ಸ್ ಬರುತ್ತೆ. ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಂತಾನೆ ರೋಬೋಟಿಕ್ ಫಿಗರ್ನ ನಾವು ಡ್ರಾ ಮಾಡೋದು. ಸೊ ಶೋಲ್ಡರ್ ಸರ್ಕಲ್ಸ್, ಇಲ್ಲಿ ಜಾಯಿಂಟ್ಸ್ ಬರುತ್ತೆ, ಈ ರೀತಿ ಶೇಪ್ ಕೊಡಬೇಕು. ಟೋಟಲ್ ಎಷ್ಟು ಜಾಯಿಂಟ್ಸ್ ಬಂತು? ನೆಕ್ ಜಾಯಿಂಟ್, ಶೋಲ್ಡರ್ ಜಾಯಿಂಟ್ 2. ಅದಾದ ನಂತರ ಮೊಣಕೈ, ಇಲ್ಲಿ ಒಂದು ಜಾಯಿಂಟ್ ಬರುತ್ತೆ, ವೆಸ್ಟ್ ನೇರವಾಗಿ ಮಾಡ್ಕೋಬೇಕು. ಅದಾದ ನಂತರ ಈ ಒಂದು ವೆಸ್ಟ್ ಪಾಯಿಂಟಲ್ಲಿ ಒಂದು ಜಾಯಿಂಟ್ ಬರುತ್ತೆ, ಅಪೆಕ್ಸ್ ಪಾಯಿಂಟಲ್ಲಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಎಲ್ಲಿ ನಮ್ಮ ಅಪೆಕ್ಸ್ ಅಥವಾ ಬಸ್ಟ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಅದಾದ ನಂತರ 3 ಇಂಚ್ ವೆಸ್ಟ್ ಪಾಯಿಂಟಲ್ಲಿ ಈ ರೀತಿ ಜಾಯಿಂಟ್ ಬರುತ್ತೆ. ಎಲ್ಲಿ ಮೂಮೆಂಟ್ಸ್ ಆಗುತ್ತೆ ನಮ್ಮ ಒಂದು ಬಾಡಿಯಲ್ಲಿ ಅದೇ ಒಂದು ಜಾಯಿಂಟಿಂಗಲ್ಲಿ ಸರ್ಕಲ್ಸ್ನ ಡ್ರಾ ಮಾಡಿಕೊಂಡು ರೋಬೋಟಿಕ್ ಫಿಗರ್ನ ಕ್ರಿಯೇಟ್ ಮಾಡಬೇಕು. ನೋಡಿ ಈ ರೀತಿ ಶೇಪ್ ಕೊಡ್ತಾ ಹೋಗಿ ನಿಧಾನವಾಗಿ ಹ್ಯಾಂಡ್ಸ್ನ ಫ್ಲ್ಯಾಶಿಂಗ್ ಮಾಡ್ಕೊಳ್ತಾ ಹೋಗಬೇಕು ಶೇಪ್ ಕೊಟ್ಕೊಂಡು. ಸೊ ಇಲ್ಲಿ ನಮ್ಮ ಹಸ್ತದ ಪಾಯಿಂಟ್ ಹತ್ರ ಎಗೈನ್ ಒಂದು ಸರ್ಕಲ್. ಅದಾದ ನಂತರ ನಮ್ಮ ಹ್ಯಾಂಡ್ಸ್ನ ಡ್ರಾಯಿಂಗ್ ಫಿನಿಶ್ ಮಾಡಿ. ನೀಟಾಗಿ ನಿಧಾನವಾಗಿ ಮಾಡಿ, ಶೇಪ್ ಕೊಡೋದು ಆಟೋಮೆಟಿಕ್ಕಾಗಿ ಬರುತ್ತೆ. ನಾನಿಲ್ಲಿ ತುಂಬ ಕ್ಲೀನಾಗೇನು ಮಾಡೋಕ್ಕೆ ಹೋಗ್ತಿಲ್ಲ, ಜಸ್ಟ್ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಜಾಯಿಂಟ್ಸ್ ಬರುತ್ತೆ ಜಾಯಿಂಟ್ಸ್ನ ಕೌಂಟ್ ಮಾಡಬೇಕು. ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಹ್ಯಾಂಡ್ ಶೇಪ್ ಹತ್ರ ಎಗೇನ್ ಸರ್ಕಲ್ ಬಂತು. ಟೋಟಲ್ ಹ್ಯಾಂಡ್ಸಲ್ಲಿ 2 ಸರ್ಕಲ್ಸ್ ಬಂದಿದೆ, 2 ಜಾಯಿಂಟ್ಸ್ ಇದೆ. ಅದಾದ ನಂತರ ಹಿಪ್ ಪೊಸಿಷನಲ್ಲಿ 2 ಸರ್ಕಲ್ಸ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಈ ರೀತಿ ಶೇಪ್ ಕೊಡಿ. ಎಗೇನ್ ನಮ್ಮ ಹಿಪ್ ಪೊಸಿಷನಲ್ಲಿ 2 ಸೈಡ್ಸಲ್ಲಿ ಜಾಯಿಂಟಿಂಗ್ ಬರುತ್ತೆ. ಅದಾದ ನಂತರ ಕೀನಿ, ಇಲ್ಲಿ 2 ಸರ್ಕಲ್ಸ್ನ ಡ್ರಾಯಿಂಗ್ ಮಾಡಿ. ಈಗೇನು ಇದನ್ನು ಶೇಪ್ ಕೊಡೋಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗ್ ಕ್ಲಿಯರಾಗಿ ಬರಲ್ಲ, ತಲೆ ಕೆಡಿಸ್ಕೋಬೇಡಿ. ಇದನ್ನು ನೀವು ಒಂದು 5 ಟೈಮ್ಸು ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ ಅಂದರೂ 5 to 6 ಟೈಮ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು, ಇಲ್ಲಾಂದರೆ ಬರೋದಿಲ್ಲ. ಅದಾದ ನಂತರ ಲೆಗ್ ಶೇಪ್ ಕೊಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ನಾನು ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಬರಲಿಲ್ಲ ಅಂದರೆ ಸ್ವಲ್ಪ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಿ ಎಗೈನ್ ಪ್ರಾಕ್ಟೀಸ್ ಮಾಡಿಕೊಂಡು ಈ ಒಂದು ಶೇಪ್ನ ಕೊಡೋದಕ್ಕೆ ಟ್ರೈ ಮಾಡಿ. ಎಗೈನ್ ಇಲ್ಲಿ ಆ್ಯಂಕಲಲ್ಲಿ 2 ಸರ್ಕಲ್ಸ್ ಬರುತ್ತೆ, ಎಲ್ಲಿ ಜಾಯಿಂಟ್ಸ್ ಇದೆ ಅಲ್ಲೆಲ್ಲ ಸರ್ಕಲ್ಸ್ ಬರುತ್ತೆ. ಸೊ ಇದನ್ನು ಕಂಪ್ಲೀಟ್ ಮಾಡಿ. ಫೂಟಲ್ಲಿ ಸೇಮ್ ಒಂದು ನಮ್ಮ ಪಾದದ ಶೇಪ್ನ ಕೊಡಬೇಕು. ಹ್ಯಾಂಡ್ಸ್ ಶೇಪ್ ಕೊಡಿ ಎಗೈನ್. ಈ ರೀತಿ ಕಂಪ್ಲೀಟಾಗಿ ನಿಧಾನವಾಗಿ ಸರ್ಕಲ್ಸ್ನ ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿಕೊಂಡಾಗ ನಿಮಗೆ ಎಲ್ಲಿ ಜಾಯಿಂಟ್ಸ್ ಬರುತ್ತೆ
ಸೊ ನೆಕ್ಸ್ಟ್ ನಾವು ಫ್ಯಾಷನ್ ಇಲಿಸ್ಟ್ರೇಷನ್ ಮಾಡಬೇಕಾದ್ರೆ ಎಲ್ಲಿ ಜಾಯಿಂಟ್ ಬಂತೋ ಅಲ್ಲಿ ಮಾಡೋದ್ರಿಂದ ಎಲ್ಲಿ ಮೂಮೆಂಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಒಂದು ಫ್ಯಾಷನ್ ಫಿಗರ್ ಐಡಿಯಾ ನಿಮಗೆ ಗೊತ್ತಾಗುತ್ತೆ. ಸೊ ಹೆಡ್ಡಲ್ಲಿ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಹೆಡ್ಡಲ್ಲಿ ಈ ರೀತಿ ಸರ್ಕಲ್ನ ಹಾಫಿಗೆ ಡಿವೈಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ರೋಬೋಟಿಕ್ ಫಿಗರ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ರೋಬೋಟಿಕ್ ಫಿಗರ್ ಅಂತ ಹೇಳಿ ಪ್ರಾಕ್ಟೀಸ್ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಒಂದು 6 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ತುಂಬ ನೀಟಾಗಿ ಮಾಡಬೇಕು ಅಸೈನ್ಮೆಂಟು, ಹೇಗಂದರೆ ಹಾಗೆ ಮಾಡಬಾರ್ದು. ಯಾಕೆಂದರೆ ನೆಕ್ಸ್ಟ್ ನೀವು ಮಾಡೋದಕ್ಕೆ ನೋಡಿದಾಗ ಈಸಿಯಾಗಿ ನಿಮಗೆ ಏನು ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಗೊತ್ತಾಗಬೇಕು. ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ 5 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ ಫ್ಯಾಷನ್ ಫಿಗರ್ನ ನಾವು ನೆಕ್ಸ್ಟ್ ಡ್ರಾಯಿಂಗ್ ಮಾಡೋದಕ್ಕೆ. ಈ ರೋಬೋಟಿಕ್ ಫಿಗರ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಫ್ಲ್ಯಾಶಿಂಗಿಗೆ ಈಸಿ ಆಗುತ್ತೆ. ಜಾಯಿಂಟ್ಸ್ನ ಕೌಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ರೋಬೋಟಿಕ್ ಫಿಗರ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಜಾಯಿಂಟ್ಸ್ ಕೌಂಟ್ ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಎಲ್ಲಿ ಹ್ಯಾಂಡ್ಸ್ ಮೂಮೆಂಟ್ ಆಗುತ್ತೆ, ಎಲ್ಲಿ ವೆಸ್ಟ್ ಮೂಮೆಂಟ್ ಆಗುತ್ತೆ, ಎಲ್ಲಿ ನಾವು ಲೆಗ್ಸ್ನ ಚೇಂಜ್ ಮಾಡ್ಕೋಬೇಕು, ಎಲ್ಲಿ ನೆಕ್ ಪೊಸಿಷನ್ನ ಚೇಂಜ್ ಮಾಡ್ಕೋಬೇಕು ಅಂತ ಗೊತ್ತಾದ್ರೇ ಸ್ಟಿಕ್ ಫಿಗರ್ ಆಗಿರಬಹುದು, ನೆಕ್ಸ್ಟು ನಮ್ಮ ಒಂದು ಫ್ಯಾಷನ್ ಸ್ಟೇಷನ್ ಫ್ಯಾಷನ್ ಫಿಗರ್ಸ್ ಏನಿರುತ್ತೆ ಮಾಡೆಲ್ನ ನೋಡಿ ಈಸಿಯಾಗಿ ಕ್ಯಾಚ್ ಮಾಡಿ ನೀವು ಡ್ರಾಯಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ನಾನೇನು ಹೇಳ್ತಾ ಇದ್ದೀನಿ ಆದಷ್ಟು ಅಸೈನ್ಮೆಂಟ್ಸ್ನ ತುಂಬ ಕ್ಲೀನಾಗಿ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಕ್ಲಾಸಸ್ ತುಂಬ ಯೂಸ್ ಆಗುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನೆಲ್ಲ ನಾವು ಕಲಿಯೋದಕ್ಕೆ ವರ್ಷಾನುಗಟ್ಟಲೆ ಟ್ರೈ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೀಡಿಯೋಸ್ನ ಕಂಪ್ಲೀಟ್ ನೋಡಿ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ.